ಬಸ್ಗಳಿಂದ ಇನ್ಮುಂದೆ ಅಪಘಾತ ಜಾಸ್ತಿ ಆಗಲ್ವಾ? ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಹೃದಯ ಜ್ಯೋತಿ ಸ್ಕೀಮ್. ಮತ್ತೊಂದು ಕಡೆ ದಿನದ 24 ಗಂಟೆಯೂ ಬೆಂಗಳೂರಿನಲ್ಲಿ ಹೋಟೆಲ್ಗಳು ಓಪನ್ಗೆ ಡಿಮ್ಯಾಂಡ್. ಈ ಸುದ್ದಿಗಳ ಅಪ್ಡೇಟ್ಸ್ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಮಾಜಿ ಸಚಿವ ಸೋಮಣ್ಣ ಲಾಬಿ ಮುಂದುವರೆಸಿದ್ದಾರೆ. ತುಮಕೂರು ಲೋಕಸಭಾ ಟಿಕೆಟ್ ಅಥವಾ ರಾಜ್ಯಸಭೆ ಟಿಕೆಟ್ ಎರಡರಲ್ಲಿ ಒಂದು ಟಿಕೆಟ್ ಕೊಡುವಂತೆ ಪಟ್ಟು ಹಿಡಿದಿದ್ದಾರೆ ಎನ್ನಲಾಗಿದೆ. ಈಗಾಗಲೇ ಅಮಿತ್ ಶಾ, ಜೆಪಿ ನಡ್ಡಾ ಭೇಟಿಯಾಗಿ ರಾಜ್ಯಸಭೆಗೆ ಟಿಕೆಟ್ ಬೇಡಿಕೆ ಇಟ್ಟಿದ್ದಾರೆ. ಇತ್ತ ದೇವೇಗೌಡರು ಕುಮಾರಸ್ವಾಮಿಯನ್ನು ಭೇಟಿಯಾಗಿ ಸಹಕಾರ ಕೋರಿದ್ದಾರೆ. ಲಿಂಗಾಯತ, ಗೊಲ್ಲ, ಒಕ್ಕಲಿಗ ಸಮುದಾಯದ ನಾಯಕರ ಭೇಟಿ, ಮಠ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇರೋ ಸೋಮಣ್ಣ ಸೋಲು ಗೆಲುವಿನ ಲೆಕ್ಕಾಚಾರ ಹಾಕ್ತಿದ್ದಾರೆ. ಮಠಾಧೀಶರ ಮೂಲಕವೂ ಯಡಿಯೂರಪ್ಪ ಹಾಗೆ ಹೈಕಮಾಂಡ್ ಮೇಲೆ ಒತ್ತಡದ ತಂತ್ರ ಹೇರಿದ್ದಾರೆ. ಈ ಮಧ್ಯ ತುಮಕೂರು ಜಿಲ್ಲಾ ಬಿಜೆಪಿಯಲ್ಲಿ ಟಿಕೆಟ್ ಲಾಬಿ ಜೋರಾಗಿದ್ದು, ಜಾತಿ ಲೆಕ್ಕಾಚಾರದಲ್ಲಿ ಟಿಕೆಟ್ಗಾಗಿ ಡಿಮ್ಯಾಂಡ್ ಕೇಳಿ ಬರ್ತಾ ಇದೆ. ಈ ಬಾರಿ ಕುಂಚಿಟಿಕ ಒಕ್ಕಲಿಗರಿಗೆ ಟಿಕೆಟ್ ಕೊಡುವಂತೆ ಆಗ್ರಹಿಸಿದ್ದು, ಶಿರಾ ಮಾಜಿ ಶಾಸಕ ಡಾಕ್ಟರ್ ರಾಜೇಶ್ ಗೌಡ್ರಿಗೆ ಟಿಕೆಟ್ ಕೊಡುವಂತೆ ಅಭಿಯಾನ ಶುರು ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಮಾಗಡಿ ಶಾಸಕ ಬಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ತಮ್ಮ ಮೇಲೆ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ ವಿಚಾರಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಜೆಡಿಎಸ್ ಅವರಿಗೆ ನಾನು ಎಂಎಲ್ಎ ಆಗಿರೋದನ್ನು ತಡೆದುಕೊಳ್ಳುವುದಕ್ಕಾಗ್ತಾ ಇಲ್ಲ, ಅದಕ್ಕೆ ನನ್ನ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ. ಬೇಕಿದ್ರೆ ಕಾನೂನಿನ ರೀತಿ ಪರಿಶೀಲನೆ ಮಾಡಲಿ, ಸತ್ಯಾಸತ್ಯತೆ ಹೊರಗೆ ಬರಲಿ. ನಾವು ಹೇಳಿರೋದು ಜನರಿಗೆ ಗ್ಯಾರಂಟಿ ಬೇಕಾ, ಅಕ್ಷಿತ ಬೇಕಾ ಅಂತ. ನಾವು ಯಾರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀವಿ ಹೇಳಿ ಅಂತ ಪ್ರಶ್ನಿಸಿದ್ದಾರೆ. ಇದೇ ವೇಳೆ ಗ್ಯಾರಂಟಿ ರದ್ದು ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಎಚ್ಡಿಕೆ ವಿರುದ್ಧವೂ ಕೂಡ ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ಆರೋಪಕ್ಕೆ ಗೌರವ ಕೊಡುವ ಅರ್ಥ ಇಲ್ಲ, ಕುಮಾರಸ್ವಾಮಿ ಒಂದೊಂದು ದಿನ ಒಂದೊಂದು ತರ ಹೇಳ್ತಾರೆ ಅಂತ ಗುಡುಗಿದ್ದಾರೆ. ನಾವು ಎಂಎಲ್ಎ ಆಗಿರೋದು, ನಾವು ಚೇರ್ಮನ್ ಆಗಿರೋದು ತಡ್ಕೊಳಕ್ಕಾಗಲ್ಲ. ಅವ್ರಿಗೆ ದೂರು ಕೊಟ್ಟವ್ರೆ, ಕಾನೂನು ರೀತಿ ಪರಿಶೀಲನೆ ಮಾಡಲಿ, ಸತ್ಯಾಸತ್ಯತೆ ಹೊರಗಡೆ ಬರಲಿ. ನಾವು ಹೇಳಿರ್ತಕ್ಕಂಥದ್ದು ಜನಗಳಿಗೆ ಗ್ಯಾರಂಟಿ ಬೇಕಾ, ಅಕ್ಷತೆ ಬೇಕಾ ಅಂತ. ಅದರಿಂದ ಯಾರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀವಿ ನಾವು? ಏನು ಯಾರನ್ನ ಓಡ್ಕೊಂಡು ಹೋಗ್ತಾ ನೀವು ಓಟ್ ಹಾಕ್ತಾರೆ ಬಿಡೋದಿಲ್ಲ ನಮ್ಮನ್ನ ಅಂತ. ಏನೋ ಅವ್ರಿಗೆ ತಡ್ಕೊಳಕ್ಕಾಯ್ತಿಲ್ಲ, ನಾವು ಅಧಿಕಾರದಲ್ಲಿರೋದನ್ನ ಅವರು ಅವ್ರ ಕುಟುಂಬ ತಡ್ಕೊಳಕ್ಕಾಯ್ತಲ್ಲ, ಹೋಗವ್ರೆ. ಅವ್ರಿಗೆ ದೇವ್ರು ಒಳ್ಳೆ ಮಾಡಿ. ಕುಮಾರಸ್ವಾಮಿ ಅವ್ರ ಆರೋಪಕ್ಕೆ ಗೌರವ ಕೊಡ್ತಕ್ಕಂಥದ್ದು ಅರ್ಥ ಇಲ್ಲ. ಕುಮಾರಸ್ವಾಮಿ ಅವ್ರ ಆರೋಪ ಒಂದೊಂದು ದಿವಸ ಒಂದೊಂದು ಥರ ಇರ್ತದೆ. ಕುಮಾರಸ್ವಾಮಿ ಅವ್ರು ಏನು ಹೇಳಿದ್ರು, ಹಾಕಿ ಬಿಜೆಪಿಗೆ ಓಟು, ಒಂದು ದಿವಸ ನೀವೆಲ್ಲ ಅನುಭವಿಸ್ತೀರಾ, ಶ್ರೀಲಂಕಾದಲ್ಲಿ ಆದಂಗೆ ಆಯ್ತದೆ ಅಂತ ಹೇಳಿದಂತ ಹೇಳಿಕೆ ಕುಮಾರಸ್ವಾಮಿ ಅವ್ರದ್ದು ಇಲ್ವಾ? ಅವ್ರ ಹೇಳಿಕೆಗೆ ಮಹತ್ವ ಕೊಡೋದು ಒಳ್ಳೆಯದಲ್ಲ. ಕೋಚಿಮುಲ್ ನೇಮಕಾತಿ ಹಗರಣದಲ್ಲಿ ಮಂಗಳೂರು ವಿವಿ ಮೇಲೆ ಇಡಿ ದಾಳಿ ಪ್ರಕರಣ ಸಂಬಂಧ ಎಬಿವಿಪಿ ಸಿಡಿದೆದ್ದಿದೆ. ಮಂಗಳೂರು ವಿವಿ ಆಡಳಿತದ ವಿರುದ್ಧ ಹೋರಾಟ ನಡೆಸಿದೆ. ಪರೀಕ್ಷಾಂಗ ಕುಲ ಸಚಿವರ ಅಮಾನತಿಗೆ ಜೊತೆಗೆ ಮಂಗಳೂರು ವಿವಿ ಕುಲಪತಿ ರಾಜೀನಾಮೆಗೂ ಆಗ್ರಹಿಸಿದೆ. ಪೊಲೀಸ್ ಬಿಗಿ ಭದ್ರತೆ ನಡುವೆಯೂ ಕೊಣಾಜಿಯ ಮಂಗಳೂರು ವಿವಿ ಆಡಳಿತ ಸೌಧಕ್ಕೆ ಎಬಿವಿಪಿ ಮುತ್ತಿಗೆ ಹಾಕಲು ಯತ್ನಿಸಲಾಯಿತು. ಪರೀಕ್ಷಾ ಪೂರ್ವದಲ್ಲೇ ಕೋಚಿಮುಲ್ ನೇಮಕಾತಿ ಪರೀಕ್ಷೆಯ ಪ್ರಶ್ನಾ ಪತ್ರಿಕೆ ಸೋರಿಕೆ ಆರೋಪ ಕೇಳಿಬಂದಿದ್ದು, ಮಂಗಳೂರು ವಿವಿ ಅಧಿಕಾರಿಗಳಿಂದ ಪ್ರಶ್ನೆ ಪತ್ರಿಕೆ ಮಾರಾಟ ಆಗಿರುವ ಶಂಕೆ ಇತ್ತು. ಹೀಗಾಗಿ ಮಂಗಳೂರು ವಿವಿ ಮೇಲೆ ಇಡಿ ದಾಳಿ ನಡೆಸಿತ್ತು. ಬಳಿಕ ಮಂಗಳೂರು ವಿವಿ ಪರೀಕ್ಷಾಂಗ ಕುಲ ಸಚಿವ ಪ್ರೊಫೆಸರ್ ರಾಜಕೃಷ್ಣ ಚಲವಣ್ಣನವರ್ ಅವರ ಪತ್ರಿಕೆ ಮಾರಾಟ ಆಗಿರುವ ಶಂಕೆ ಇತ್ತು. ಹೀಗಾಗಿ ಮಂಗಳೂರು ವಿವಿ ಮೇಲೆ ಇಡಿ ದಾಳಿ ನಡೆಸಿತ್ತು. ಬಳಿಕ ಮಂಗಳೂರು ವಿವಿ ಪರೀಕ್ಷಾಂಗ ಕುಲ ಸಚಿವ ಪ್ರೊಫೆಸರ್ ರಾಜಕೃಷ್ಣ ಚಲವಣ್ಣನವರ್ ಅವರ ವಿಚಾರಣೆಯೂ ಆಗಿತ್ತು. ಈ ವೇಳೆ ಕೋಚಿಮುಲ್ ನೇಮಕಾತಿ ಹಗರಣದಲ್ಲಿ ಮಂಗಳೂರು ವಿವಿ ನೇರ ಭಾಗಿಯಾಗಿದೆ ಎಂಬ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಎಬಿವಿಪಿ ಪ್ರತಿಭಟನೆ ನಡೆಸಿದೆ. ಮೆಟ್ರೋ ಟಿಕೆಟ್ಗೆ ಹೊಸ QR ಕೋಡ್ ಬರಲಿದೆ. ಈಗಾಗಲೇ ನಮ್ಮ ಮೆಟ್ರೋದಲ್ಲಿ QR ಕೋಡ್ ಟಿಕೆಟ್ ಸಿಸ್ಟಮ್ ಜಾರಿಯಲ್ಲಿದೆ. ಆದರೆ ಈಗಿರುವ QR ಕೋಡ್ ಎಲ್ಲ ಆ್ಯಪ್ಗೂ ಸಪೋರ್ಟ್ ಮಾಡೋದಿಲ್ಲ. ಪೇಟಿಎಂ, ವಾಟ್ಸಪ್, ಯಾತ್ರಾ ಆ್ಯಪ್ಗಳಿಗೆ ಮಾತ್ರ ಈ QR ಕೋಡ್ ಟಿಕೆಟ್ ಸೌಲಭ್ಯವಿದೆ. ಇದನ್ನು ಯೂನಿವರ್ಸಲ್ ಪ್ಲಾಟ್ಫಾರ್ಮ್ಗೆ ತರಬೇಕು ಅಂಥೇಳಿ BMRCL ನಿರ್ಧರಿಸಿದೆ. ನಮ್ಮ ಮೆಟ್ರೋ ಈಗಾಗಲೇ ಟೆಂಡರ್ ಪ್ರಕ್ರಿಯೆಯನ್ನು ಶುರು ಮಾಡಿದ್ದು, ಭಾರತ್ ಬಿಲ್ ಪೇ ಸಿಸ್ಟಮ್ ಮಾದರಿಯ ಆ್ಯಪ್ ಇದಾಗಿರುತ್ತೆ. ಈ ಆ್ಯಪ್ ಮೂಲಕ ಮೆಟ್ರೋ ಟಿಕೆಟ್ ತೆಗೆದುಕೊಳ್ಳೋದು ಮಾತ್ರವಲ್ಲ, ಸ್ಮಾರ್ಟ್ ಕಾರ್ಡ್ ರೀಚಾರ್ಜ್ ಮಾಡಬಹುದಾಗಿದೆ. ನಮ್ಮ ಮೆಟ್ರೋ ಜನರಿಗೆ ಟಿಕೆಟ್ ಖರೀದಿಸೋದಕ್ಕೆ ಕ್ಯೂ ನಿಲ್ಲುವ ಟೈಮ್ ಅನ್ನು ಸೇವ್ ಮಾಡುವುದಕ್ಕಾಗಿ ಈ ಪ್ಲಾನ್ ಮಾಡಲಾಗಿದೆ. ನಮ್ಮ QR ಟಿಕೆಟ್ಸ್ ಏನಿದೆ ಅದು ನಮ್ಮ ಒಂದು ಲಿಮಿಟೆಡ್ ಅಪ್ಲಿಕೇಶನ್. ಇವಾಗ ನಮ್ಮ ಮೆಟ್ರೋ ಆ್ಯಪ್ ಇರ್ಬೋದು, ಇಲ್ಲ ಯಾತ್ರಾ ಇರ್ಬೋದು, ಇಲ್ಲ ವಾಟ್ಸಪ್ ಇರ್ಬೋದು. ನಮ್ಮ ಟೆಂಡರ್ ಕರೆದು ಅದ್ರ ಪ್ರಕಾರ ನಾವು ಮಾಡ್ತಾ ಇದ್ವಿ. ಎವ್ರಿ ಆ್ಯಪ್ ವಿಚ್ ಕ್ಯಾನ್ ಕಮ್ ಆನ್ ಸ್ಟಾರ್ಟ್ ಇಶ್ಯೂಯಿಂಗ್ ದ QR ಟಿಕೆಟ್ ಅವ್ರು ಮಾಡ್ಬೋದು. ಬೆಂಗಳೂರಿನಲ್ಲಿ BMTC ಬಸ್ಗಳಿಂದ ಪದೇ ಪದೇ ಅಪಘಾತಗಳು, ಸಂಚಾರಿ ನಿಯಮ ಉಲ್ಲಂಘನೆಯ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ನಿನ್ನೆ ಕೂಡ ನಗರದ ಮಲ್ಲೇಶ್ವರಂನಲ್ಲಿ ಎಂಜಿನಿಯರಿಂಗ್ ವಿದ್ಯಾರ್ಥಿಗೆ ಬಸ್ ಡಿಕ್ಕಿಯಾಗಿ ಕುಸುಮಿತಾ ಅನ್ನುವಂತಹ ಯುವತಿ ಸಾವನ್ನಪ್ಪಿದ್ಲು. ಈ ಘಟನೆಯ ನಂತರ BMTC ಬಸ್ಗಳ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿ BMTC ಡ್ರೈವರ್ಗಳ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವ ಮಾತುಗಳು ಕೇಳಿಬಂದಿದ್ವು. ಇದರ ಬೆನ್ನಲ್ಲೇ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದ್ದು, ಕಳೆದ 1 ವರ್ಷದಿಂದ BMTC ಬಸ್ಗಳಿಂದ ಆಗಿರುವಂತಹ ಅಪಘಾತಗಳು, ಸಂಚಾರಿ ನಿಯಮ ಉಲ್ಲಂಘನೆಗಳ ಪಟ್ಟಿ ಮಾಡಿ BMTC ಸಾರಥಿ ವಿಭಾಗಕ್ಕೆ ವಿವರಣೆಯನ್ನು ಕೋರಿ ಪತ್ರವನ್ನು ಬರೆಯುವುದಕ್ಕೆ ಸಿದ್ಧತೆ ನಡೆಸಿದೆ. ಒಂದು ವೇಳೆ ಸೂಕ್ತ ಕ್ರಮ ಅಥವಾ ಉತ್ತರ ಬಾರದೇ ಇದ್ದಲ್ಲಿ ಡ್ರೈವರ್ಗಳ ಮೇಲೆ ಕಠಿಣ ಕ್ರಮದ ಜೊತೆಗೆ ಚಾಲನೆಯ ಪರವಾನಗಿ ರದ್ದು, ಭಾರಿ ದಂಡ ಹಾಕುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸೂಕ್ತ ತಯಾರಿಯನ್ನು ನಡೆಸ್ತಾ ಇದೆ.
ಇತ್ತೀಚೆಗೆ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಗೋಲ್ಡನ್ ಅವರ್ನಲ್ಲಿ ಪ್ರಾಣ ಉಳಿಯದೆ ಜೀವ ಬಿಡ್ತಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಹೃದಯಾಘಾತವಾದವರಿಗೆ ಗೋಲ್ಡನ್ ಅವರ್ನಲ್ಲಿ ಚಿಕಿತ್ಸೆಯನ್ನು ನೀಡಿ ಪ್ರಾಣಾಪಾಯದಿಂದ ಪಾರು ಮಾಡಲು ಅಪ್ಪು ಹೆಸರಿನಲ್ಲಿ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಎಂಬ ಹೊಸ ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ನಿರ್ಧರಿಸಿದೆ. ಬಜೆಟ್ನಲ್ಲೂ ಕೂಡ ಅನೌನ್ಸ್ ಆಗಲಿದ್ದು ಈ ತಿಂಗಳಲ್ಲಿಯೇ ಜಾರಿಗೆ ಬರಲಿದೆಯಂತೆ. ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಸ್ಕೀಮ್ನ ಈ ಯೋಜನೆಯನ್ನು ಟೆಲಿಮಾನಿಟರಿಂಗ್ ಮೂಲಕ ಗೋಲ್ಡನ್ ಅವರ್ನಲ್ಲಿ ಚಿಕಿತ್ಸೆ ನೀಡುವ ಹೊಸ ಕಾನ್ಸೆಪ್ಟ್ ಇದಾಗಿದೆ. ಈ ಮಧ್ಯೆ ಫಿಟ್ನೆಸ್ ಟ್ರೈನರ್ ಹೃದಯಾಘಾತಕ್ಕೆ ಬಲಿಯಾಗಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. 45 ವರ್ಷದ ಸೈಕ್ಲಿಸ್ಟ್ ಫಿಟ್ನೆಸ್ ತರಬೇತುದಾರ ಅನಿಲ್ ಕಡಸೂರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅದರ ಮುಖಾಂತರ ಯಾರಿಗೊಬ್ಬರಿಗೆ ಹೃದಯದಲ್ಲಿ ನೋವಾಗ್ತದೆ. ಅಷ್ಟೊತ್ತಿಗೆ ಆ ಗೋಲ್ಡನ್ ಅವರ್ ಪೀರಿಯಡ್ ಅಂತ ಹೇಳ್ತೀವಿ. ಆ ವಿದಿನ್ 1-2 ಅವರ್ಸ್ ಟ್ರೀಟ್ಮೆಂಟ್ ಸಿಗದೆ ಹೋದ್ರೆ ಅವರಿಗೆ ಜೀವನೇ ಕಳ್ಕೊಳ್ತಾರೆ. ಕೂಡಲೇ ಅವರಿಗೆ ಒಂದು ಇಂಜೆಕ್ಷನ್ ಕೊಡ್ತೀವಿ. ಅಲ್ಲೇ ಸುಧಾರಣೆ ಮಾಡುವಂಥ ಇಂಜೆಕ್ಷನ್. ಒಂದೊಂದು ಇಂಜೆಕ್ಷನ್ 30,000 ರೂಪಾಯಿ. ಅದು ಬಜೆಟ್ ಇನ್ಕ್ಲೂಡ್ ಆಗಿದೆ. ಈ ತಿಂಗಳೇ ನಾವು ಉದ್ಘಾಟನೆ ಮಾಡ್ತೀವಿ. ಅಕ್ಕಿ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಕಾಣ್ತಿದೆ. ಕೆಜಿ ಅಕ್ಕಿಯ ದರ ಶತಕದತ್ತ ಮುಖ ಮಾಡ್ತಾ ಇದೆ. ಜನಸಾಮಾನ್ಯರು ಹೈರಾಣಾಗ್ತಿದ್ದಾರೆ. ಹೀಗಾಗಿ ಅಕ್ಕಿ ದರ ಏರಿಕೆಯ ಬಗ್ಗೆ ಮಧ್ಯಪ್ರವೇಶಿಸಿರುವ ಕೇಂದ್ರ ಸರ್ಕಾರ ಭಾರತ ರೈಸ್ ಅಕ್ಕಿಯನ್ನು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡ್ತಿದೆ. ಕೆಜಿ ಅಕ್ಕಿ ದರಕ್ಕೆ 29 ರೂಪಾಯಿ ನಿಗದಿಪಡಿಸಿ 5 ಕೆಜಿ ಹಾಗೂ 10 ಕೆಜಿ ಬ್ಯಾಗ್ನಲ್ಲಿ ಮಾರಾಟ ಮಾಡ್ತಾ ಇದೆ. ನಫೆಡ್, NCCF, ಕೇಂದ್ರೀಯ ಭಂಡಾರ ಇ-ಕಾಮರ್ಸ್ ಮೂಲಕ ಅಕ್ಕಿ ಮಾರಾಟವನ್ನು ಮಾಡಲಾಗ್ತಿದೆ. ಇದರ ಜೊತೆಗೆ ಎಲ್ಲ ರಾಜ್ಯಗಳಲ್ಲಿ ಅಕ್ಕಿಯ ದಾಸ್ತಾನಿನ ವಿವರ ನೀಡುವಂತೆ ಸೂಚನೆಯನ್ನು ಕೊಟ್ಟಿದ್ದು, ಪ್ರತಿ ಶುಕ್ರವಾರ ಆನ್ಲೈನ್ ಪೋರ್ಟಲ್ನಲ್ಲಿ ಅಕ್ಕಿ ದಾಸ್ತಾನು ವಿವರವನ್ನು ನೀಡಲಿಕ್ಕೆ ಕೋರಿದ್ದಾರೆ. ಮೊಬೈಲ್ ವ್ಯಾನ್, ಔಟ್ಲೆಟ್ ಶಾಪ್, ಕೋಆಪರೇಟಿವ್ ಏಜೆನ್ಸಿ ಮೂಲಕ ಭಾರತ ರೈಸ್ ಮಾರಾಟವಾಗಲಿದೆ. ಶೀಘ್ರದಲ್ಲಿಯೇ ಇದು ಜಾರಿಯಾದರೆ ನಿಜಕ್ಕೂ ಜನರಿಗೆ ಸಹಾಯವಾಗಲಿದೆ. ಮತ್ತೆ ಹೋಟೆಲ್ ಅಸೋಸಿಯೇಷನ್ ತಮ್ಮ ಮನವಿಯನ್ನು ಸರ್ಕಾರದ ಮುಂದಿಟ್ಟಿದೆ. ಬೆಂಗಳೂರಿನಲ್ಲಿ 24 ಗಂಟೆಯೂ ಕೂಡ ಹೋಟೆಲ್ ತೆರೆಯಲಿಕ್ಕೆ ಅನುಮತಿ ನೀಡಬೇಕು ಅಂತೇಳಿ ಸಚಿವ ಜಿ ಪರಮೇಶ್ವರ್ ಅವರ ಮುಂದೆ ಹೋಟೆಲ್ ಅಸೋಸಿಯೇಷನ್ ಮನವಿ ಇಟ್ಟಿದೆ. ಗುಜರಾತ್, ಕೇರಳ, ಮಹಾರಾಷ್ಟ್ರ, ತಮಿಳುನಾಡು ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಈಗಾಗಲೇ ದಿನದ 24 ಗಂಟೆಯೂ ಕೂಡ ಹೋಟೆಲ್ ಅನ್ನು ತೆರೆಯಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಬೆಂಗಳೂರು ಪೊಲೀಸ್ ಆಯುಕ್ತರ ಆದೇಶದಂತೆ ತಡರಾತ್ರಿ 1 ಗಂಟೆವರೆಗೂ ಕೂಡ ಹೋಟೆಲ್, ಬೇಕರಿ, ಸ್ವೀಟ್ ಸ್ಟಾಲ್ ಹಾಗೂ ಐಸ್ ಕ್ರೀಮ್ ಪಾರ್ಲರ್ ಅನ್ನು ತೆರೆಯಲಿಕ್ಕೆ ಅನುಮತಿ ಇದೆ. ಆದರೆ ಹೋಟೆಲ್ಗಳನ್ನು 24/7 ತೆರೆಯಲು ಪೊಲೀಸ್ ಇಲಾಖೆ ಅನುಮತಿ ಕೊಟ್ಟಿಲ್ಲ. ಹೀಗಾಗಿ ಅನುಮತಿ ನೀಡಬೇಕು ಅಂತೇಳಿ ಮನವಿ ಮಾಡಿದ್ದೇವೆ. ಗೃಹ ಸಚಿವರಿಂದಲೂ ಕೂಡ ಸಕಾರಾತ್ಮಕ ಸ್ಪಂದನೆ ಬಂದಿದೆ ಅಂತೇಳಿ ಹೋಟೆಲ್ ಅಸೋಸಿಯೇಷನ್ ತಿಳಿಸಿದೆ. ನಮ್ಮದು ಗಾರ್ಡನ್ ಸಿಟಿಯಾಗಿ ಉಳಿಬೇಕಾದ್ರೆ ಹೋಟೆಲ್ಗಳು ಇರಲೇಬೇಕು ರಾತ್ರಿ ಹೊತ್ತಿಗೆ. ಅದಲ್ಲದೆ ಟೂರಿಸಂ ಇಂಪ್ರೂವ್ ಆಗಬೇಕಾದ್ರೆ ವಿ ಶುಡ್ ಹ್ಯಾವ್ 24/7. ಹೋಮ್ ಮಿನಿಸ್ಟರನ್ನು ಭೇಟಿ ಆಗಿದ್ದೇವೆ. ಖಂಡಿತ ಇದರ ಬಗ್ಗೆ ಗಮನ ಹರಿಸ್ತೀವಿ. ಇದಕ್ಕೆ ಅನುಮತಿ ಆದಷ್ಟು ಬೇಗ ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಇದು ಟೂರಿಸಂ ಇಂಪ್ರೂವ್ಮೆಂಟಿಗೆ ಆಗ್ತದೆ. ಹೆಚ್ಚಿಗೆ ಅವಕಾಶ ಸಿಗುತ್ತೆ, ಉದ್ಯೋಗಾವಕಾಶಗಳು, ಸರ್ಕಾರಕ್ಕೆ ತೆರಿಗೆ ಕೂಡ ಸಿಗುತ್ತದೆ. ಅದರ ಜೊತೆಗೆ ರಾತ್ರಿ ಬರುವ ಯಾತ್ರಿಗಳಿರ್ಬೋದು, ಎಸೆನ್ಷಿಯಲ್ ಸರ್ವಿಸ್ ಸ್ಟಾಫ್ ಇರ್ಬೋದು, IT ಸ್ಟಾಫ್ ಇರ್ಬೋದು, ಅವರಿಗೆ ಅಗತ್ಯವಿರುವಂಥ ತಿಂಡಿ ತಿನಿಸುಗಳಿಗೆ ಬಹಳ ಸಮಸ್ಯೆ ಆಗುತ್ತದೆ. ಕುಡಿಯೋ ನೀರಿನ ಸಮಸ್ಯೆ, ಶೌಚಾಲಯದ ಸಮಸ್ಯೆ ಇವೆಲ್ಲವೂ ಆಗ್ತದೆ. ನಮ್ಮದು ಗಾರ್ಡನ್ ಸಿಟಿಯಾಗಿ ಉಳಿಬೇಕಾದ್ರೆ ಹೋಟೆಲ್ಗಳು ಇರಲೇಬೇಕು ರಾತ್ರಿ ಹೊತ್ತಿಗೆ.